ಇದನ್ನ ಡಾಕ್ಟರ್ ಬ್ಯಾಗ್ ಥರ ಅಂತ ಹೇಳ್ತಾರೆ. ಹೊಸ ಬ್ಯಾಗ್ ಬಂತು, ಹಳೆ ಬ್ಯಾಗ್ ಹೋಯ್ತು. ವೇಸ್ಟ್ ಆಫ್ ಮನಿ. ಹೊಸದಾಗಿ ನನ್ನ ಕಲೆಕ್ಷನಲ್ಲಿ ಜಾಯ್ನ್ ಆಗಿರೋದು ಗೆಸ್. ಈಗ ಮುಗ್ಗ ಯೂಸ್ ಮಾಡಾಕ್ಬಿಟ್ಟಿದ್ದೀನಿ. ಈ ಥರ ಹಾಕೊಂಡ್ರೆ ಇಟ್ ಲುಕ್ಸ್ ಸೋ ಗುಡ್. ತುಂಬ ಪ್ರಾಡಕ್ಟ್ಸ್ಗಳು ಮ್ಯಾನುಫ್ಯಾಕ್ಚರ್ ಆಗೋದು ವಿಯತ್ನಾಮಲ್ಲಿ. ವಾರಂಟಿ ಕಾರ್ಡ್ ಕೂಡ ಇದೆ. ನಾನೇನು ಅದನ್ನು ನೋಡೂ ಇಲ್ಲ. ಅಯ್ಯೋ, ನನ್ನ ಲಿಪ್ಸ್ಟಿಕ್ ಅಂಟ್ಕೊಂತು ಗೈಸ್. ಯಾಕೆ ಇಷ್ಟ ಆಯಿತು? ಚೆನ್ನಾಗಿದೆ ಅಂತ ಇಷ್ಟ ಆಯಿತು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಇವತ್ತು ಮಾಡೋಕ್ಕೆ ಹೊರಟಿರೋ ವ್ಲಾಗ್ ಬಂದುಬಿಟ್ಟು ಮೈ ಬ್ಯಾಗ್ ಕಲೆಕ್ಷನ್ಸ್. ಸೊ ಯೂಶ್ವಲಿ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಹತ್ರ ಇಷ್ಟೊಂದು ಬ್ಯಾಗ್ಸ್ ನನ್ನ ಹತ್ರ ಇಷ್ಟೊಂದು ಬ್ಯಾಗ್ಸ್ ಇದೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇವತ್ತು ವ್ಲಾಗ್ ಮಾಡೋಣ ಅಂತ ಯಾವಾಗ ಒಂದೊಂದೇ ತೆಗಿತಾ ಇದ್ನೋ ಆವಾಗ ಗೊತ್ತಾಯಿತು ನನಗೆ ಇಷ್ಟೊಂದು ಬ್ಯಾಗ್ ಇದೆ ಅಂತ. ಎನಿವೇಸ್, ಎಲ್ಲ ಹುಡುಗಿರಿಗೂ ಒಂದಲ್ಲ ಒಂದು ಕ್ರೇಜ್ ಇದ್ದೇ ಇರುತ್ತೆ. ಕೆಲವರಿಗೆ ವಾಚ್ ಕಲೆಕ್ಷನ್, ಬ್ಯಾಗ್ಸ್ ಕಲೆಕ್ಷನ್, ಶೂಸ್ ಕಲೆಕ್ಷನ್ಸ್, ಅದು ಇದು ಅಂತ. ಬಟ್ ನಾನು ಸ್ವಲ್ಪ ಡಿಫ್ರೆಂಟ್. ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ. ಶೂಸ್ ಬಂದುಬಿಟ್ಟು ತುಂಬ ಬ್ಯಾಗ್ ಕಲೆಕ್ಷನ್ಸ್ ಅದು ಇದು ಅಂತ ಮಾಡ್ತೀನಿ. ವೈ ನಾಟ್ ಬ್ಯಾಗ್ ಕಲೆಕ್ಷನ್ ವ್ಲಾಗ್? ಸೊ ಇದು ಇವತ್ತಿನ ನಮ್ಮ ವ್ಲಾಗ್ ಆಗಿರುತ್ತೆ. ಏನಪ್ಪ ಅಂದರೆ, ನನ್ನ ಹತ್ರ ಯಾವ್ಯಾವ ಬ್ಯಾಗ್ಸ್ ಇದೆ, ಬಟ್ ನಂಗೆ ನಿಜವಾಗ್ಲೂ ಏನು ರೇಟ್ಸ್ ಇದೆ, ಯಾವಾಗ ತೊಗೊಂಡಿದ್ದು ಅಂತ ನೆನಪಿದೆ, ಬಟ್ ಆವಾಗ ತೊಗೊಂಡಾಗ ಏನು ರೇಟ್ಸ್ ಇತ್ತು ಏನು ಅಂತ ಅನ್ನೋದು ಅಷ್ಟು ನೆನಪಿಲ್ಲ. ಸೊ ಆದಷ್ಟು ರೇಟ್ಸ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ನೆನಪಿಲ್ಲದೆ ಇರೋದು ಪ್ಲೀಸ್ ಮಾಫ್ ಕರ್ದು. ಓಕೆ ಗೈಸ್, ಸೊ ಲೆಟ್ಸ್ ಬಿಗಿನ್ ವಿತ್ ಮೈ ವ್ಲಾಗ್, ಮೈ ಬ್ಯಾಗ್ ಕಲೆಕ್ಷನ್ಸ್. ಇನ್ನೂ ಯಾರೆಲ್ಲ ನನ್ನ ವ್ಲಾಗ್ ಏನಾಗಿದೆ ನನಗೆ ಇವತ್ತು? ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ವೀಡಿಯೋಸ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ. ಸೊ ನನ್ನ ಒಂದು ಫಸ್ಟ್ ಬ್ಯಾಗ್ಸ್ ನಾನು ಲ್ಯಾಪ್ಟಾಪ್ಸ್ ಬ್ಯಾಗಿಂದ ಅಥವಾ ನನ್ನ ಆಫೀಸ್ ಬ್ಯಾಗ್ಸ್ ಅವ್ರ ನನ್ನ ಟೋಟಿ ಬ್ಯಾಗ್ಸಿಂದನೇ ಸ್ಟಾರ್ಟ್ ಮಾಡಿಬಿಡೋಣ. ಸೊ ನನ್ನ ಫಸ್ಟ್ ಲ್ಯಾಪ್ಟಾಪ್ ಬ್ಯಾಗ್ ಬಂದುಬಿಟ್ಟು ಇದು. ದಿಸ್ ಈಸ್ ಫ್ರಮ್ ರಶ್ಕಿ ಅವ್ರ ಕಡೆಯಿಂದ. ನಾನು ಇದನ್ನು ನೈಕಾ ಅಲ್ಲಿ ಆರ್ಡರ್ ಮಾಡಿದ್ದು. ದಿಸ್ ಲುಕ್ಸ್ ಲೈಕ್ ತುಂಬ ಹೆವಿ ಇದೆ ಆ್ಯಕ್ಚುಲಿ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಹೆವಿ ಇರುತ್ತೆ ಅಂತ. ಇದಕ್ಕೆ ಒಂದು ಸ್ಲಿಂಗ್ ಇದು ಬೆಲ್ಟ್ ಥರನೂ ಬಂದಿದೆ. ಆ್ಯಂಡ್ ಇಟ್ಸ್ ವೆರಿ ವೆರಿ ಸ್ಪೇಷಿಯಸ್, ಟ್ರಸ್ಟ್ ಮೀ. ತುಂಬ ಸ್ಪೇಷಿಯಸ್ ಇದೆ ಇದು. ಸೊ ನಾನು ಇದನ್ನು ತೊಗೊಂಡಾಗ ಐ ಥಿಂಕ್ ನಾನು ನೈಕಾ ಅಲ್ಲಿ ತೊಗೊಂಡಿದ್ದು. ಇದು ಬಂದುಬಿಟ್ಟು 3800 ಸಮಥಿಂಗ್ 4000 ಏನೋ ಇತ್ತು ನೈಕಾ ಅಲ್ಲಿ. ತುಂಬ ಚೆನ್ನಾಗಿದೆ. ಬಟ್ ತುಂಬ ಜನ ಇದನ್ನು ಡಾಕ್ಟರ್ ಬ್ಯಾಗ್ ಥರ ಅಂತ ಹೇಳ್ತಾರೆ. ಬಟ್ ನನಗೆ ದಿಸ್ ಬ್ಯಾಗ್ ಇಸ್ ಲೈಕ್ ವೆರಿ ಕಂಫರ್ಟಬಲ್. ತುಂಬ ವಸ್ತುಗಳು ನನಗೆ ಇದರಲ್ಲಿ ಹಿಡಿಯುತ್ತೆ. ಹಾಗಾಗಿ ದಿಸ್ ಈಸ್ ಒನ್ ಆಫ್ ಮೈ ಲ್ಯಾಪ್ಟಾಪ್ ಬ್ಯಾಗ್ ಅಂತಲೇ ಹೇಳ್ಬೋದು. ಇದ್ರ ಒಳಗಡೆ ಕೂಡ ಲ್ಯಾಪ್ಟಾಪ್ಗೆ ಅಂತ ಒಂದು ಪೋರ್ಷನ್ ಇದೆ. ಒಂದು ನಿಮಿಷ, ಇದರಲ್ಲಿ ಇನ್ನೊಂದು ಬ್ಯಾಗ್ ಇಟ್ಬಿಟ್ಟಿದ್ದೀನಿ ನಾನು. ಗಾಡ್, ನಿಜವಾಗ್ಲೂ ಇವತ್ತು ನಮ್ಮ ಅಮ್ಮನ ಜೊತೆಗೆ ಹೋಗಿಸ್ಕೊಳ್ಳೋದೇ ಅಂದ್ಕೊಳ್ಳಿ. ಸೊ ಇದರಲ್ಲಿ ನೋಡಿ, ಲ್ಯಾಪ್ಟಾಪ್ಗೆ ಅಂತ ಒಂದು ಸಪ್ರೇಟ್ ಒಂದು ಪೋರ್ಷನ್ ಇದೆ. ಆ್ಯಂಡ್ ತುಂಬ ಸ್ಪೇಷಿಯಸ್, ಹೆವಿ ಸ್ಪೇಷಿಯಸ್ ಇದೆ ಇದು. ಸೊ ಇದು ನಾನು ನೈಕಾಲಿ ತೊಗೊಂಡಿದ್ದು 3800 ಏನೋ. ನಿಮ್ಗೆ ಯಾರಿಗಾದ್ರೂ ಲಿಂಕ್ ಬೇಕಿತ್ತು ಅಂದರೆ ಹೇಳಿ, ನಾನು ಟ್ರೈ ಮಾಡ್ತೀನಿ ಸರ್ಚ್ ಮಾಡಿ ಇದು ಮಾಡೋಕ್ಕೆ. ಬಿಕಾಸ್ ನಾನು ಆನ್ಲೈನಲ್ಲೇ ತೊಗೊಂಡಿದ್ದು ಇದು. ದಿಸ್ ಈಸ್ ಒನ್ ಆಫ್ ಮೈ ಬ್ಯಾಗ್. ಸೆಕೆಂಡ್ ಬ್ಯಾಗ್ ಬಂದುಬಿಟ್ಟು ಇದು ನಾನು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಇದ್ರದ್ದು ಕತೆ ಏನಪ್ಪ ಅಂತಂದರೆ, ನಾನು ಅಬುದಾಬಿಗೆ ಹೋಗ್ತಾ ಇದ್ದೆ. ಅದು ನಾನು ನಮ್ಮ ಊರಿಂದನೇ, ನನ್ನ ಹೋಮ್ ಟೌನಿಂದನೇ ಹೋಗಬೇಕಾಗಿತ್ತು. ಅಲ್ಲಿ ನಾನು ಏನೂ ಕ್ಯಾರಿ ಮಾಡಿರಲಿಲ್ಲ, ಬ್ಯಾಗ್ಸು ಆ ಥರದ್ದೇನು. ಬೇರೆ ಒಂದು ಕೆಲಸಕ್ಕೆ ಹೋಗಿದ್ದೆ, ಅಲ್ಲಿಂದನೇ ನನಗೆ ಟ್ರಾವೆಲ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ಅಲ್ಲಿ ಟ್ರೆಂಡ್ಸಲ್ಲಿ ಹೋಗ್ಬಿಟ್ಟು ಈ ಬ್ಯಾಗ್ ಪಿಕ್ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಜಸ್ಟ್ ಎಲ್ಲಿಗಾದರೂ ಹೋಗ್ತಾಯಿದ್ರೆ ನಾರ್ಮಲಾಗಿ ತೊಗೊಂಡೋಗೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ವಾಸ್ ಅರೌಂಡ್ 1500 ರುಪೀಸ್ ಅಷ್ಟೇ ಅನಿಸುತ್ತೆ. ಬಟ್ ವೇಟ್ ಇಲ್ಲ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಇದೇ ಥರದ್ದು ಎರಡಿದೆ ನನ್ನ ಹತ್ರ. ಸೊ ಇವಾಗ ಇದೊಂದು ಸೇಮ್ ಕಲರಲ್ಲಿ ಇದೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ಮೈ ಟೋಟೆ ಬ್ಯಾಗ್ ಆರ್ ಹ್ಯಾಂಡ್ ಬ್ಯಾಗ್. ಹ್ಯಾಂಡ್ ಬ್ಯಾಗ್. ಇದರಲ್ಲಿ ಲ್ಯಾಪ್ಟಾಪು ಬರುತ್ತೆ. ಲ್ಯಾಪ್ಟಾಪು ಇಟ್ಕೊಂಡಿದ್ದೀನಿ ಒಂದು ಸರಿ. ಲ್ಯಾಪ್ಟಾಪ್ ಕೂಡ ಬರುತ್ತೆ. ಬಟ್ ಆಫೀಸಿಗೆ ನಾನು ಇನ್ನೂ ಇದನ್ನು ಕ್ಯಾರಿ ಮಾಡಿಲ್ಲ. ಎಸ್. ಸೊ ನನ್ನ ನೆಕ್ಸ್ಟ್ ಟೋಟೆ ಬ್ಯಾಗ್ ಬಂದುಬಿಟ್ಟು ಇದು. ದಿಸ್ ಈಸ್ ಫ್ರಮ್ ಕೋಡ್.
ನನಗೆ ಈ ಕಲರ್ ತುಂಬ ಇಷ್ಟ ಆಗಿ ನಾನು ತೊಗೊಂಡಿದ್ದು. ತುಂಬ ಡಿಫ್ರೆಂಟ್ ಆಗಿದೆ ಕಲರ್ ಅಂತ. ಬಟ್ ತೊಗೊಂಡ್ಮೇಲೆ ಅರ್ಥ ಆಯಿತು ತುಂಬ ಬೇಗ ಗಲೀಜಾಗಿಬಿಡತ್ತೆ ಅಂತ ಹೇಳಿಬಿಟ್ಟು. ತೊಗೋಬೇಕಾದ್ರೆ ನನಗೆ ಅಷ್ಟು ಅನಿಸ್ಲಿಲ್ಲ. ಇದಕ್ಕೇನೆಂದರೆ 2 ಪೋರ್ಷನ್ಸ್ ಇದೆ. ಇದನ್ನು ನಾನು ಮಾಲಲ್ಲೇ ತೊಗೊಂಡಿದ್ದು. ಇದು ಕೂಡ ಅರೌಂಡ್ 5000 ಸಮಥಿಂಗ್ ಏನೋ ಇರಬೇಕು. ಆ್ಯಕ್ಚುಲಿಯಾಗಿ ಹೇಳಬೇಕು ಅಂದರೆ ಇದು ನನ್ನ ಗಿಫ್ಟ್, ಬರ್ಡೇ ಗಿಫ್ಟ್. ಸೊ ಇದಕ್ಕೂ ಕೂಡ ಲ್ಯಾಪ್ಟಾಪ್ಗೆ ಅಂತ ಸಪ್ರೇಟ್ ಒಂದು ಪೋರ್ಷನ್ ಇದೆ. ಆ್ಯಂಡ್ ಇನ್ನೊಂದು ಜಿಪ್ಪಲ್ಲಿ ಕೂಡ ಮತ್ತು ಲ್ಯಾಪ್ಟಾಪ್ಗೆ ಅಂತಲೇ ಇನ್ನೊಂದು ಪೋರ್ಷನ್ ಇದೆ. ಎರಡು ಕಡೆ ಇದೆ. ಆ್ಯಂಡ್ ಒಳಗಡೆ ತುಂಬ ಪೋರ್ಷನ್ಸ್ ಇದೆ, ಏನೇನೇನೇನೋ ಇದೆ. ಇದನ್ನು ಸ್ವಲ್ಪ ದಿನ ಕಂಟಿನ್ಯೂಸ್ ಆಗಿ ನಾನು ಇದನ್ನೇ ಯೂಸ್ ಮಾಡಿದ್ದೆ. ಆಮೇಲೆ ಆ್ಯಸ್ ಯೂಶ್ವಲ್ ಹೊಸ ಬ್ಯಾಗ್ ಬಂತು, ಹಳೆ ಬ್ಯಾಗ್ ಹೋಯ್ತು ಅನ್ನೋ ಥರ ಆಗಿಬಿಟ್ಟಿದೆ. ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ ಇದು. ಇನ್ನೊಂದು ಸ್ವಲ್ಪ ದಿನ ಯೂಸ್ ಮಾಡಬೇಕು. ನೋಡಿ, ಇದು ಕೋಡ್ ಅವ್ರದ್ದು. ಆ್ಯಂಡ್ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವಾಟರ್ ಪ್ರೂಫ್ ಇದೆ. ದಿಸ್ ಇಸ್ ನೈಸ್. ಆ್ಯಂಡ್ ಮೈ ನೆಕ್ಸ್ಟ್ ಬ್ಯಾಗ್ ಈಸ್ ಇವಾಗ ಕರೆಂಟಾಗಿ ಯೂಸ್ ಮಾಡ್ತಾ ಇರೋ ಬ್ಯಾಗ್ ಏನಪ್ಪ ಅಂದರೆ ಇದು. ದಿಸ್ ಇಸ್ ಮೈಕಲ್ ಕಾರ್ಸ್. ನಾನು ಇದನ್ನು ದುಬೈಗೆ ಹೋದಾಗ ತೊಗೊಂಡಿದ್ದು ಮೈಕಲ್ ಕಾರ್ಸ್ದು. ತುಂಬ ದಿನ ಆಯ್ತು ಇವಾಗ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ವಾಸ್ ಅರೌಂಡ್ 23,000 ಏನೋ ಅಂತ ಅನಿಸುತ್ತೆ. ನಾನು ದುಬೈಲಿ ತೊಗೊಂಡಿದ್ದು. ಒಳಗಡೆನ ಅಷ್ಟೊಂದು ಸ್ಪೇಷಸ್ ಇಲ್ಲ, ಬಟ್ ಲ್ಯಾಪ್ಟಾಪ್ ಪೋರ್ಷನ್ ಆ ಥರದ್ದೇನೂ ಇಲ್ಲ. ಬಟ್ ನನಗೇನೋ ಗೊತ್ತಿಲ್ಲ, ಇದು ಹೆವಿ ಇಲ್ಲ. ದಟ್ಸ್ ಮೇನ್ ಇಂಪಾರ್ಟೆಂಟ್. ಹೆವಿ ಇಲ್ಲದೆ ಇರೋ ಕಾರಣ ನಾನು ಇದನ್ನು ತುಂಬ ಯೂಸ್ ಮಾಡ್ತೀನಿ. ಆ್ಯಂಡ್ ತುಂಬ ಐಟಮ್ಸ್ ಇದೆ ಇದ್ರ ಒಳಗಡೆ. ವಾಟ್ಸ್ ಇನ್ ಮೈ ಬ್ಯಾಗ್ ಅನ್ನೋದನ್ನು ನಾನು ಒಂದು ಸರಿ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಆ್ಯಂಡ್ ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇರೋವಂಥ ಬ್ಯಾಗು. ಇವಾಗ ಕರೆಂಟಾಗೂ ಕೂಡ ಇದನ್ನು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್ ಈಸ್ ದಿಸ್ ಇಸ್ ಅ ಗುಚ್ಚಿ ಬ್ಯಾಗ್. ಗುಚ್ಚಿ ಅವ್ರದ್ದು ನನಗೆ ಈ ಬ್ಯಾಗ್ದು ಸ್ಪೆಷಾಲಿಟಿ ಏನು ಅಂತಂದರೆ, ನಾನು ಬೇರೆ ಯಾವುದೋ ಒಂದು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ, ನಾಟ್ ಫಾರ್ ಅ ಬ್ಯಾಗ್. ಸೊ ಆವಾಗ ನಾನು ಮಾಲಲ್ಲಿ ಈ ಬ್ಯಾಗ್ನ ನೋಡಿದ್ದು. ನನಗೆ ಸ್ಪೆಷಲಿ ಈ ಒಂದು ಕಲರ್ ಆ್ಯಂಡ್ ಇದೊಂದು ಪ್ಯಾಟರ್ನ್ ಆ್ಯಂಡ್ ತುಂಬ ಸಿಂಪಲ್ ಲುಕ್ ಕೊಡುತ್ತೆ. ಬಟ್ ಇಟ್ ಗಿವ್ಸ್ ಅ ವೆರಿ ರಾಯಲ್ ಲುಕ್ ಆಲ್ಸೋ. ಆ ಥರದ್ದು ಬ್ಯಾಗ್ ಇದು. ಇದು ಕ್ಲೋತ್ ಮೆಟೀರಿಯಲ್ ಆಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ಕೂಡ ದೆರ್ ಆರ್ ಲ್ಯಾಪ್ಟಾಪ್ಗೆ ಅಂತ ಒಂದು ಇದಿದೆ ಆ್ಯಂಡ್ ಅದರ್ ಸ್ಟಫ್ಸ್. ಇದರಲ್ಲೂ ಕೂಡ ತುಂಬ ವಸ್ತುಗಳು ಹಿಡಿಯುತ್ತೆ. ಆ್ಯಂಡ್ ಇಟ್ಸ್ ವೆರಿ ಲೈಟ್ ವೆಯ್ಟ್, ವೆರಿ 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 ಲೈಟ್ ವೆಯ್ಟ್. ಇದನ್ನು ನಾನು ಆಲ್ಮೋಸ್ಟ್ 22,000 ಏನೋ ಅವತ್ತೇನೋ ಡಿಸ್ಕೌಂಟ್ ಇತ್ತು. ಸೊ 22,000 or 21,000 ಕೊಟ್ಟು ತೊಗೊಂಡಿದ್ದು ಇದು. ಚೆನ್ನಾಗಿದೆ. ಇದನ್ನು ನಾನು ಆ್ಯಕ್ಚುಲಿ ಜಾಸ್ತಿ ಯೂಸ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಇವಾಗ ಆಲ್ಮೋಸ್ಟ್ ಮೈಕಲ್ ಕಾರ್ಸಲ್ಲೇ ಬಿದ್ದುಬಿಟ್ಟಿದ್ದೀನಿ. ತುಂಬ ದಿನ ಯೂಸ್ ಮಾಡೋಕ್ಕಾಗಿಲ್ಲ. ಬಟ್ ಚೆನ್ನಾಗಿದೆ. ಇಟ್ಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್ ಇಸ್ ದಿಸ್ ಈಸ್ ಪಿನಾಕಿನ್ ಅಂತ. ಆ್ಯಕ್ಚುಲಿ ಇದನ್ನು ನಾನು ಎಲ್ಲಿ ತೊಗೊಂಡಿದ್ದು ನಂಗೆ ನೆನಪಿಲ್ಲ. ಐ ಥಿಂಕ್ ಮಿಂತ್ರಾ ಆರ್ ಗೊತ್ತಿಲ್ಲ. ಬಟ್ ಆನ್ಲೈನಲ್ಲೇ ತೊಗೊಂಡಿದ್ದು. ಸಮ್ 2,000 ರುಪೀಸ್ ಅಂತ ಅನಿಸುತ್ತೆ ಅಷ್ಟೇ. ಇದು ಸಿಂಪಲ್ ಆಗಿದೆ, ತುಂಬ ಸಿಂಪಲ್. ಸೊ ಇಲ್ಲಿ ಕೂಡ ಲ್ಯಾಪ್ಟಾಪ್ ಇದಿದೆ. ಆ್ಯಂಡ್ ಇದಕ್ಕೆ ಅಂತ ಒಂದು ಸ್ಲಿಂಗ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ಸ್ಲಿಂಗ್ದು ಇದು ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ಕೂಡ ತುಂಬ ಯೂಸ್ ಮಾಡಿದ್ದೀನಿ. ಬಿಕಾಸ್ ಇಲ್ಲಿ ನೋಡಿ ಆಲ್ಮೋಸ್ಟ್ ಕಲರ್ ಶೇಡ್ ಆಗ್ತಾ ಇದೆ. ತುಂಬ ದಿನ ಯೂಸ್ ಮಾಡಿದೆ. ಆಮೇಲೆ ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು, ಈ ಬ್ಯಾಗಲ್ಲಿ ತುಂಬ ಇಷ್ಟ ಆಗಿರೋದು ಏನಪ್ಪ ಅಂತಂದರೆ, ಇಲ್ಲಿ ಮುಂದ್ಗಡೆ ಲ್ಯಾಪ್ಟಾಪ್ ಇಟ್ಕೊಳ್ಳೋಕ್ಕೆ ಅಂತ ಒಂದು ಜಾಗ ಇದೆ. ಬಿಕಾಸ್ ನಾನು ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಅಟ್ಲೀಸ್ಟ್ ಮುಂದೆ ಪಟ್ಟಂಥ ಬ್ಯಾಗಲ್ಲಿ ಹಿಂಗೆ ಹಾಕ್ಕೊಂಬಿಡ್ಬೋದು. ಇಲ್ಲಾಂದರೆ ಜಿಪ್ಪೆಲ್ಲ ತೆಗೆದುಬಿಟ್ಟು ಹಾಕೋಬೇಕಾಗುತ್ತೆ. ದಿಸ್ ಇಸ್ ಅದೊಂದು ತುಂಬ ಅಡ್ವಾಂಟೇಜ್ ಈ ಬ್ಯಾಗಲ್ಲಿ. ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಎಸ್, ದಿಸ್ ಇಸ್ ಒನ್ ಆಫ್ ಮೈ ಬ್ಯಾಗ್ ಆ್ಯಂಡ್ ಒನ್ ಆಫ್ ಮೈ ವೆರಿ ಫೇವ್ರೆಟ್ ಬ್ಯಾಗ್. ಆ್ಯಕ್ಚುಲಿ ನಾನು ಎಲ್ಲಾದರೂ ಹೊರಗಡೆ ಹೋದರೆ, ಎಲ್ಲಾದರೂ ಶಾಪಿಂಗ್ ಹೋದರೆ, ನಂಗೆ ಏನಾದರೂ ತುಂಬ ವಸ್ತುಗಳು ಇಟ್ಕೊಳ್ಳೋದಿದ್ರು ಅಂತಂದಾಗ ನಾನು ಯೂಸ್ ಮಾಡ್ತಿದ್ದು. ಸ್ವಲ್ಪ ಗಲೀಜಾಗಿಬಿಟ್ಟಿದೆ, ಒರೆಸ್ಕೋಬೇಕು. ದಿಸ್ ಈಸ್ ಫ್ರಮ್ ಕಲರ್ ಬಾರ್, ಬೋಲ್ಡ್ ಆ್ಯಂಡ್ ಬ್ಯೂಟಿ ಅಂತ. ನಾನು ಆಲ್ರೆಡಿ ಒಂದು ವಾಟ್ಸ್ ಇನ್ ಮೈ ಬ್ಯಾಗಲ್ಲಿ ತೋರಿಸಿದ್ದೀನಿ. ದಿಸ್ ಇಸ್ ದ ಬ್ಯಾಗ್. ಇದ್ರದ್ದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಮೇಲ್ಗಡೆ ಫುಲ್ ಪ್ಲಾಸ್ಟಿಕ್ದಿದೆ, ಬಿಕಾಸ್ ಮಳೆಗೆ ನೆನೆಯಲ್ಲ. ಒಳಗಡೆ ಇನ್ನೊಂದು ಇದೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ಮೈ ಟೋಟೆ ಬ್ಯಾಗ್ ಕಲೆಕ್ಷನಲ್ಲಿರೋದು. ಸೊ ಈ ಬ್ಯಾಗ್ಸ್ದೇನಿದೆ, ಇದ್ರದ್ದು ಏನಾದರೂ ನಿಮಗೆ ಲಿಂಕ್ ಏನಾದರೂ ಬೇಕಿತ್ತು ಅಂತಂದರೆ ನನಗೆ ಮೆಸೇಜ್ ಹಾಕಿ. ಐ ಟ್ರೈ ಟು ಫೈಂಡ್ ಇಟ್. ಟ್ರೈ ಮಾಡ್ತೀನಿ ಆನ್ಲೈನಲ್ಲಿ ಏನಾದರೂ ಸಿಗುತ್ತಾ ಅದ್ರದ್ದು ಬ್ಯಾಗ್ ಲಿಂಕ್ ಅಂತ. ಬಿಕಾಸ್ ನಾನು ಮೋಸ್ಟ್ ಆಫ್ ದ ಬ್ಯಾಗ್ಸ್ ನಾನು ತೊಗೊಂಡಿದ್ದು ಮಾಲಲ್ಲಿ. ಸೊ ಹಾಗಾಗಿ ನನಗೆ
ಏನಂತ ಹೇಳ್ತಾರೆ, ಲಿಂಕ್ಸ್ ರೆಡಿ ಇಲ್ಲ. ಬಟ್ ಯಾವುದಾದ್ರು ಆನ್ಲೈನಲ್ಲಿ ತೊಗೊಂಡಿದ್ದೀನೋ ಅದು ಲಿಂಕ್ಸ್ ಎಲ್ಲ ಇದ್ದೇ ಇರುತ್ತೆ ಪಕ್ಕ. ಆ್ಯಂಡ್ ಇನ್ನೊಂದು ಇದ್ರದ್ದು ಏನಾದರೂ ನಾನು ಮಾಲಲ್ಲಿ ತೊಗೊಂಡಿರೋದು ಕೂಡ ನಿಮ್ಗೆ ಏನಾದರೂ ಲಿಂಕ್ಸ್ ಬೇಕಿತ್ತು ಅಂತಂದರೆ ಹೇಳಿ, ನಾನು ಹುಡುಕ್ಬಿಟ್ಟು ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಕಮಿಂಗ್ ಟು ಮೈ ಹ್ಯಾಂಡ್ ಬ್ಯಾಗ್ಸ್ ಆ್ಯಂಡ್ ಸ್ಲಿಂಗ್ ಬ್ಯಾಗ್ಸ್. ಓಕೆ, ಇನ್ನೊಂದು ನಂದು ಟೋಟೆ ಬ್ಯಾಗ್ ಹೊಸದಾಗಿ ನನ್ನ ಕಲೆಕ್ಷನಲ್ಲಿ ಜಾಯ್ನ್ ಆಗಿರೋದು ಗೆಸ್. ಇದು ನಾನು ರೀಸೆಂಟಾಗಿ ನ್ಯೂಯಾರ್ಕ್ ಹೋದಾಗ ತೊಗೊಂಡಿದ್ದು. ತುಂಬ ಆ್ಯಕ್ಚುಲಿ ತೊಗೊಂಡಿದ್ದು ಅನ್ನೋದಕ್ಕಿಂತ ದಿಸ್ ಇಸ್ ಮೈ ಬರ್ಡೇ ಗಿಫ್ಟ್. ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿರೋದು. ಇದಿನ್ನೂ ಯೂಸ್ ಮಾಡಿಲ್ಲ. ದಿಸ್ ಈಸ್ ಬ್ರ್ಯಾಂಡ್ ನ್ಯೂ. ಆ್ಯಂಡ್ ಇದು ಒಳಗಡೆ ಕೂಡ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಸ್ಪೇಷಿಯಸ್. ಲ್ಯಾಪ್ಟಾಪ್ ಇಡೋದಕ್ಕೂ ಕೂಡ ಒಂದು ಪೋರ್ಷನ್ ಇದೆ. ಆ್ಯಂಡ್ ಒಳಗಡೆ ತುಂಬ ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಆ್ಯಂಡ್ ಇದರಲ್ಲಿ ಒಂದು ಸ್ಮಾಲ್ ಪೌಚ್ ಥರ ಕೊಟ್ಟಿದ್ದಾರೆ, ಏನಾದರೂ ಕಾಯಿನ್ಸ್ ಅಥವಾ ಏನಾದರೂ ಹಾಕ್ಕೊಳ್ಳೋಕ್ಕೆ ಅಂತ. ದಿಸ್ ಆಲ್ಸೋ ಪ್ರೆಟಿ. ನಾನಿನ್ನೂ ಇದು ಯೂಸ್ ಮಾಡಿಲ್ಲ. ಸೊ ಹೆಂಗಿದ್ದು ಹಾಗೆ ಇದೆ. ಇದು ಆ್ಯಕ್ಚುಲಿ ನನಗೆ ಗಿಫ್ಟಾಗಿ ಬಂದಿರೋದ್ರಿಂದ ನನಗೆ ಕಾಸ್ಟ್ ಗೊತ್ತಿಲ್ಲ. ಯಾ, ನೈಸ್, ಥ್ಯಾಂಕ್ ಯು. Okay, coming to my handbags and sling bags. First, let's start with handbags. These two are from Vanasoon. ಇದು ಮತ್ತು ಇದು ಇವೆರಡು ಐ ಥಿಂಕ್ ನನ್ನ ಫಸ್ಟ್ ಕಾಸ್ಟ್ಲಿಯೆಸ್ಟ್ ಆರ್ ಬ್ರ್ಯಾಂಡ್ ಬ್ಯಾಗ್ಸ್ ಅಂದರೆ ಇವೆರಡೆ. ಬಿಕಾಸ್ ನಾನು ಐ ಥಿಂಕ್ ಅವಾಗ ನಾನು 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದೆ. ಅವಾಗ ಅಷ್ಟೊಂದು ಸ್ಯಾಲ್ರಿನೂ ಇರಲಿಲ್ಲ, ಅಷ್ಟೊಂದು ತೊಗೋಬೇಕು ಅನ್ನೋ ಇದು ಇರಲಿಲ್ಲ. ಬಟ್ ಸ್ಟಿಲ್ ಆದರೂ ಕೂಡ ಒಂದು ಪ್ಯಾಷನ್ ಅಂತ ಶುರು ಮಾಡಿದ್ದು. ಅದು ನನಗೆ ತುಂಬ ಇಷ್ಟ ಆಗಿರೋ 2 ಬ್ಯಾಗ್ಸ್ ಇದು. ತುಂಬ ದಿನಗಳಾಯಿತು, ಬಟ್ ನನಗಿದನ್ನು ಬಿಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ನನ್ನ ದುಡ್ಡಿಂದ ಸ್ವಲ್ಪ ಕಾಸ್ಟ್ಲಿಯೆಸ್ಟ್ ಬ್ಯಾಗ್ ತೊಗೊಂಡಿದ್ದು ಅಂದರೆ ಈ 2 ವ್ಯಾನಸನ್ ಅವ್ರದ್ದು. ದಿಸ್ ಇಸ್ ರಿಯಲಿ ನೈಸ್. ದಿಸ್ ಕಲರ್ ಇಸ್ ವೆರಿ ಪ್ರೆಟಿ. ಈ ಡ್ರೆಸ್ಗೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿದೆ ಇದು. ನೋಡಿ, ಇದು ವ್ಯಾನಸನ್ ಅವ್ರ ಮಾಲಲ್ಲೇ ಶೋರೂಮಲ್ಲಿ ಹೋಗಿ ತೊಗೊಂಡಿದ್ದು ನಾನು. ಇದು 2ಕ್ಕೂ ಆಗಿದ್ದು ಆಲ್ಮೋಸ್ಟ್ 2 ಸೇರಿಬಿಟ್ಟು 8,000 ಏನೋ ಆಗಿತ್ತು. ಈ ಬ್ಯಾಗ್ 2 ಸೇರಿ 8,000 ಆಗಿತ್ತು. ಆ್ಯಂಡ್ ದಿಸ್ ಇಸ್ ವೆರಿ ಪ್ರೆಟಿ. ನೋಡಿ, ದಿಸ್ ಇಸ್ ವೆರಿ ನೈಸ್. ಆ್ಯಂಡ್ ಇದಕ್ಕೆ ಒಂದೇ ಜಿಪ್ ಇರೋದು, ಇಷ್ಟ ಇರೋದು. ಆ್ಯಂಡ್ ಇದಕ್ಕೆ ಪ್ರಾಬ್ಲಮ್ ಏನಪ್ಪ ಅಂದರೆ, ಈ ಬ್ಯಾಗಲ್ಲಿ ಏನು ವಸ್ತುಗಳಿರುತ್ತೋ ಅದು ವೇಟ್ ಕಡಿಮೆ. ಬಟ್ ಏನಿದೆ ಅಲ್ಲ ಚೈನು, ವೇಟ್ ತುಂಬ ಜಾಸ್ತಿ. ಬಟ್ ಸ್ಟೈಲ್ ಮಾಡಬೇಕು ಅಂದರೆ ಹಾಕ್ಕೊಳ್ಳೇಬೇಕು. ಸೊ ದೀಸ್ 2 ಆರ್ ಮೈ ಹ್ಯಾಂಡ್ ಬ್ಯಾಗ್ಸ್. ಆ್ಯಂಡ್ ಎಸ್, ದಿಸ್ ಇಸ್ ಅಗೇನ್ ಅ ಬ್ರ್ಯಾಂಡ್ ನ್ಯೂ. ನಾನು ನ್ಯೂಯಾರ್ಕಲ್ಲಿ ನನಗೆ ಬಂದಿರೋ ಗಿಫ್ಟ್ ನನ್ನ ಬರ್ಡೇಗೆ. ಆಲ್ಡೋ ಅವ್ರ ಕಡೆಯಿಂದ, ಆಲ್ಡೋ ಅವ್ರದ್ದು. ಆ್ಯಂಡ್ ಇದನ್ನು ಇನ್ನೂ ನಾನು ಯೂಸ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಏನೂ ಯೂಸ್ ಮಾಡಿಲ್ಲ, ಇದು ಯೂಸ್ ಮಾಡಬೇಕು. ಆ್ಯಂಡ್ ನನಗೆ ಇವಾಗ ಸ್ವಲ್ಪ ಬ್ರ್ಯಾಂಡೆಡ್ ಬ್ಯಾಗ್ಸ್ ಕಲೆಕ್ಷನ್ ತುಂಬ ಇಷ್ಟ ಆಗ್ತಾಯಿದೆ. ತೊಗೋಬೇಕು ಅನಿಸುತ್ತೆ. ಐ ನೋ ವೇಸ್ಟ್ ಆಫ್ ಮನಿ, ಬಟ್ ಏನು ಮಾಡೋದು, ಮನಸ್ಸು ಕೇಳಬೇಕೆ, ಕೇಳಲ್ಲ. ಅದಕ್ಕೆ ತೊಗೊಂಡಿದ್ದು. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ವಸ್ತುಗಳು ಇಟ್ಕೋಬೋದು ಇದರಲ್ಲೂ ಕೂಡ. ಆ್ಯಂಡ್ ಇಟ್ಸ್ ವೆರಿ ಪ್ರೆಟಿ. ನೋಡಿ, ಇಟ್ಸ್ ವೆರಿ ಪ್ರೆಟಿ. ದಿಸ್ ಇಸ್ ಒನ್ ಆಫ್ ದ ಹ್ಯಾಂಡ್ ಬ್ಯಾಗ್ ರೀಸೆಂಟಾಗಿ ತೊಗೊಂಡಿರೋದ್ರಲ್ಲಿ. ಆ್ಯಂಡ್ ಒನ್ ಮೋರ್ ಸೈಡ್ ಬ್ಯಾಗ್ ಐ ಹ್ಯಾವ್ ಇಸ್ ಡಿಯಾರ್ ಕಡೆಯಿಂದ. ಇದು ನಂತರ ಮುಗ್ಗ ಯೂಸ್ ಮಾಡಾಕ್ಬಿಟ್ಟಿದ್ದೀನಿ, ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ತುಂಬ ಲೈಟ್ ವೇಟ್, ಏನಿದೇನೋ ಇಲ್ಲ ಅಂತಲೂ ಗೊತ್ತಾಗಲ್ಲ, ಅಷ್ಟು ಲೈಟ್ ವೇಟ್. ಆ್ಯಂಡ್ ತುಂಬ ಎಲಿಗೆಂಟ್ ಆಗಿದೆ. ಇಟ್ಸ್ ವೆರಿ ಗುಡ್, ಟ್ರಸ್ಟ್ ಮೀ. ಲೆದರ್ ಆಗಿರ್ಬೋದು, ಇದಾಗಿರ್ಬೋದು, ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಕೂಡ ನಾನು ದುಬೈಗೆ ಹೋದಾಗ ತೊಗೊಂಡಿದ್ದು ಬ್ಯಾಗು. ಆ್ಯಕ್ಚುಲಿ ಏನು ಗೊತ್ತಾ, ಇಂಡಿಯಾದಲ್ಲಿ ತುಂಬ ಕಾಸ್ಟ್ಲಿ. ಇದೇ ಅಮೌಂಟ್ನ ನಾವು ಮೇ ಬಿ ದುಬೈಗೆ ಹೋದಾಗೋ ಅಥವಾ US ಹೋದಾಗೋ ಅಥವಾ ಕೆನಡಾ ಹೋದಾಗೋ ಅಥವಾ ಬೇರೆ ಎಲ್ಲೇ ಸ್ಪೆಷಲಿ ವಿಯತ್ನಾಮ್ ಅಲ್ಲಿ ಹೋದಾಗ, ಬಿಕಾಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗೋದೆಲ್ಲ ಅಲ್ಲೇ. ತುಂಬ ಬ್ಯಾಗ್ಗಳು, ತುಂಬ ಪ್ರೊಡಕ್ಟ್ಸ್ಗಳು ಮ್ಯಾನುಫ್ಯಾಕ್ಚರ್ ಆಗೋದು ವಿಯತ್ನಾಮಲ್ಲಿ. ಸೊ ಅಲ್ಲಿ ತೊಗೊಂಡ್ರೆ ತುಂಬ ಕಡಿಮೆಗೆ ಸಿಗುತ್ತೆ ನಿಮಗೆ. ಟ್ರಸ್ಟ್ ಮೀ, 50%ವರೆಗೂ ಕಡಿಮೆಗೆ ಸಿಗುತ್ತೆ ಕಾಸ್ಟು. ಸೊ ಇದನ್ನು ನಾನು ದುಬೈಯಲ್ಲಿ ತೊಗೊಂಡಿದ್ದು. ದಿಸ್ ಇಸ್ ಆ್ಯಕ್ಚುಲಿ ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್, ವೆರಿ ಫೇವ್ರೆಟ್ ಬ್ಯಾಗ್. ಸೊ ಆ್ಯಂಡ್ ನೆಕ್ಸ್ಟ್ ಅಗೇನ್ ಒನ್ ಮೋರ್ ನ್ಯೂ ಬ್ಯಾಗ್ US ಪೋಲೋ ಅವ್ರ ಕಡೆಯಿಂದ. ಇದನ್ನು ನಾನೇ ತೊಗೊಂಡಿದ್ದು. ರೀಸೆಂಟಾಗಿ ನಾನು ಟೊರೊಂಟೊ ಹೋದಾಗ ಅಲ್ಲಿ ತೊಗೊಂಡಿದ್ದಂಥ ಬ್ಯಾಗ್.
ದಿಸ್ ಈಸ್ ವೆರಿ ನೈಸ್. ನನಗೆ ಇದು ಕ್ಲಿಯರೆನ್ಸಲ್ಲಿ ಸಿಕ್ತು. ಯಾಕೆ ಬೇಕು ಕಾಸ್ಟ್. ಸೊ ಚೆನ್ನಾಗಿದೆ. ದಿಸ್ ಈಸ್ ವೆರಿ ಗುಡ್. ಆ್ಯಂಡ್ ದಿಸ್ ಬೆಲ್ಟ್, ದಿಸ್ ಈಸ್ ವೆರಿ ನೈಸ್. ನನಗೆ ಇದು ಇಷ್ಟ ಆಯಿತು. ಸೊ ದಿಸ್ ಈಸ್ ಆಲ್ಸೋ ನ್ಯೂ. ನಾ ಇನ್ನೂ ಯೂಸ್ ಮಾಡಿಲ್ಲ ಈ ಬ್ಯಾಗ್ನ. ಆ್ಯಂಡ್ ನೆಕ್ಸ್ಟ್ ಅಗೇನ್ ಮೈಕಲ್ ಕಾರ್ಸ್ ಅವ್ರದ್ದು. ಇದನ್ನೂ ಕೂಡ ಹಿಗ್ಗಾಮುಗ್ಗ ಯೂಸ್ ಮಾಡಾಕ್ಬಿಟ್ಟಿದ್ದೀನಿ, ಹಿಗ್ಗಾಮುಗ್ಗ. ಬಿಕಾಸ್ ಇದರಲ್ಲಿ ಎಷ್ಟೊಂದು ಹಿಡಿಯುತ್ತೆ ಗೊತ್ತಾ. ನನ್ನ ವ್ಲಾಗಿಂಗ್ ಕ್ಯಾಮ್ರಾ ಹಿಡಿಯುತ್ತೆ, ನನ್ನ ಫೋನ್ ಹಿಡಿಯುತ್ತೆ, ನನ್ನ ಏರ್ಪಾಡ್ಸ್, ಮೈ ಗ್ಲಾಸಸ್, ಮೈ ಟಿಶ್ಯೂ ಪೇಪರ್ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್. ಇಷ್ಟೇ ಬ್ಯಾಗಲ್ಲಿ ಎಷ್ಟೊಂದೆಲ್ಲ ತುಂಬಿರ್ತೀನಿ ನಾನು. ಇವಾಗ ಮೊನ್ನೆ ಟೊರೊಂಟೊ ಹೋದಾಗೂ ಕೂಡ ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಲೆದರ್ ಬ್ಯಾಗ್ ಆ್ಯಂಡ್ ದಿಸ್ ಇಸ್ ವೆರಿ ಗುಡ್. ನೈಸ್, ಚೆನ್ನಾಗಿದೆ ಇದು ಕೂಡ. ಇದನ್ನು ನಾನು ತೊಗೊಂಡಿದ್ದು ವಿಯೆಟ್ನಾಮಲ್ಲಿ. ವಿಯೆಟ್ನಾಂ ಹೋದಾಗ ಈ ಬ್ಯಾಗ್ನ ನಾನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್ ಬಂದುಬಿಟ್ಟು ಕ್ರಿಶ್ಚಿಯನ್ ಡಿಯಾರ್ ಅಗೇನ್. ದಿಸ್ ಈಸ್ ಲೈಕ್ ಅ ಪ್ಯಾಕೇಜ್ ಥರ ಬಂದಿತ್ತು. ಇದ್ರ ಜೊತೆಗೆ ಇದನ್ನು ಬಂದಿತ್ತು, ಇದ್ರ ಜೊತೆಗೆ ಇನ್ನೊಂದು ಇದೆ. ಸೊ ಸಾರಿ, ಅದಿಲ್ಲ, ಆ್ಯಕ್ಚುಲಿ 3 ಪೀಸಸ್. ದೀಸ್ ಆರ್ ಲೈಕ್ ಅ 3 ಪೀಸಸ್ ಥರ ಬಂದಿತ್ತು ಇದು. ಸೊ ನಾನು 3ನೂ ಪರ್ಚೇಸ್ ಮಾಡಿದ್ದೆ ಬಿಕಾಸ್ ಆಫರಲ್ಲಿತ್ತು. ಇದನ್ನು ಕೂಡ ನಾನು ವಿಯೆಟ್ನಾಮಲ್ಲೇ ತೊಗೊಂಡಿದ್ದು. ಆ್ಯಂಡ್ ನನಗೆ ತುಂಬ ಈ ಬ್ಯಾಗಲ್ಲಿ ತುಂಬ ಇಷ್ಟ ಆಗೋದೇನಪ್ಪ ಅಂದರೆ ಈ ಒಂದು ಬೆಲ್ಟ್. ಈ ಥರ ಹಾಕ್ಕೊಂಡ್ರೆ ಇಟ್ ಲುಕ್ಸ್ ಸೋ ಗುಡ್. ಆ್ಯಂಡ್ ಇದಕ್ಕೂ ನಾನು ಆಲ್ಮೋಸ್ಟ್ ಪೇ ಮಾಡಿರೋದು 15,000+. 15,000+. ದಿಸ್ ಇಸ್ ನೈಸ್. ವಾರಂಟಿ ಕಾರ್ಡ್ ಕೂಡ ಇದೆ. ನಾನಿನ್ನೂ ಅದನ್ನು ನೋಡೂ ಇಲ್ಲ, ಎಲ್ಲಿ ಹೆಂಗಿಟ್ಟಿದ್ದೀನಿ ನೋಡಿ ವಾರಂಟಿ ಕಾರ್ಡ್ನ. ಸೊ ದೀಸ್ ಆರ್ ಒನ್ ಆಫ್ ದ ಕ್ರಿಶ್ಚಿಯನ್ ಡಿಯಾರ್ ಬ್ಯಾಗ್ಸ್. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್ ಬಂದುಬಿಟ್ಟು ಅನಕ್ಲೈನ್ ಅವ್ರದ್ದು. ಇದು ನಾನು ಟೊರೊಂಟೊ ಅಲ್ಲೇ ತೊಗೊಂಡಿದ್ದು, ರೀಸೆಂಟಾಗಿ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ನಮ್ಮ ಮಮ್ಮಿಗಂತ ತೊಗೊಂಡೆ ನಾನು. ಓಕೆ, ನಮ್ಮಮ್ಮ ತುಂಬ ಅದರಲ್ಲಿ ಪರ್ಸು, ಇದೇನೋ ದುಡ್ಡು, ಅದು ಇದು ಫೋನು, ಅದು ಇದೆಲ್ಲ ಇಟ್ಕೊತಾರೆ. ಅವ್ರಿಗೆ ಅಂತ ತೊಗೊಂಡೆ. ಬಟ್ ಯಾಕೋ ನಾನೇ ಇಟ್ಕೊಳ್ಳೋ ಥರ ಕಾಣಿಸ್ತೀನಿ. ಬಿಕಾಸ್ ನನಗೆ ಈ ಪ್ಯಾಟರ್ನ್ ಏನಿದೆ ಅದು ತುಂಬ ಇಷ್ಟ ಆಯಿತು. ಐ ಕ್ಯಾನ್ ಜಸ್ಟ್ ಕ್ಯಾರಿ ಅಲ್ವಾ. ಅಥವಾ ಅಯ್ಯೋ, ನನ್ನ ಲಿಪ್ಸ್ಟಿಕ್ ಅಂಟ್ಕೊಂತು ಗೈಸ್. ಹೊಸದು ಇದು, ಇನ್ನೂ ಯೂಸೇ ಮಾಡಿಲ್ಲ, ನನ್ನ ಲಿಪ್ಸ್ಟಿಕ್ ಅಂಟ್ಕೊಂತು. ಶಿಟ್. ಎನಿವೇಸ್, ಕಾಣಿಸ್ತಾ ಇಲ್ಲ ಅಷ್ಟು. ಸೊ ಇದು ಕೂಡ ರೀಸೆಂಟಾಗಿ ತೊಗೊಂಡೆ. ನೋಡೋಣ, ನಮ್ಮಮ್ಮಗೆ ಇಷ್ಟ ಆದರೆ ಕೊಡ್ತೀನಿ, ಬಟ್ ಮನಸ್ಸಿಲ್ಲ. ದಿಸ್ ಈಸ್ ಒನ್ ಆಫ್ ದ ಬ್ಯಾಗ್. ಇದು ಟೊರೊಂಟೊ ಅಲ್ಲಿ ತೊಗೊಂಡಿದ್ದು, ನಾನೇ ತೊಗೊಂಡಿದ್ದು, ಗಿಫ್ಟ್ ಅಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್ ಮೋರ್ ಬ್ಯಾಗ್. ಇದು ಏನೋ ಬ್ರ್ಯಾಂಡ್ ಇಲ್ಲ, ಇದೂ ನಾನು ಟೊರೊಂಟೊಲ್ಲೇ ತೊಗೊಂಡಿದ್ದು. ದಿಸ್ ಈಸ್ ಚಿಕ್ ಅನ್ಲಿಮಿಟೆಡ್ ಅಂತೆ. ಸಾರಿ, ದಿಸ್ ಇಸ್ ಫ್ರಮ್ ನ್ಯೂಯಾರ್ಕ್. ನ್ಯೂಯಾರ್ಕಲ್ಲಿ ತೊಗೊಂಡಿದ್ದು ಇದು. ಇದು ನನಗೆ ಯಾಕೆ ಇಷ್ಟ ಆಯಿತು ಅಂತಂದರೆ, ಚೆನ್ನಾಗಿದೆ ಅಂತ ಇಷ್ಟ ಆಯಿತು. ಕಲರ್ ಕೂಡ ಇಷ್ಟ ಆಯಿತು. ಆ್ಯಂಡ್ ಫೋನ್ ಇಟ್ಕೋಬೋದು, ದುಡ್ಡು ಇಟ್ಕೋಬೋದು. ಆ್ಯಂಡ್ ಚೆನ್ನಾಗಿದೆ. ಈ ಥರ ಪ್ಯಾಟರ್ನ್ ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದು. ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್ ಈಸ್ ದಿಸ್ ಈಸ್ ನನಗೆ ಕಾಶ್ಮೀರಿಂದ ನನಗೆ ತುಂಬ ಬೇಕಾದರೂ ಒಬ್ಬರು ಗಿಫ್ಟ್ ಬ್ಯಾಗ್ ತೊಗೊಂಬಂದಿದ್ರು. ಅಲ್ಲಿ ಪ್ಯಾಟರ್ನ್ ಚೆನ್ನಾಗಿದೆ ಅಂತ ಹೇಳಿ. ದಿಸ್ ಈಸ್ ವೆರಿ 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 ಪ್ರಿಟಿ. ಇದನ್ನು ನಾನು ಯೂಸ್ ಮಾಡೋದಕ್ಕಿಂತ ನಮ್ಮ ಅಮ್ಮನೇ ತುಂಬ ಯೂಸ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಆ್ಯಂಡ್ ಮೆಟೀರಿಯಲ್ ಆಗಿರ್ಬೋದು, ಇದು ಇಟ್ಸ್ ವೆರಿ ಬ್ಯೂಟಿಫುಲ್ ಲೆದರ್. ಆ್ಯಂಡ್ ಪ್ಯಾಟರ್ನ್, ಕಲರ್, ಆ್ಯಂಡ್ ಐ ಕ್ಯಾನ್ ಜಸ್ಟ್ ಎಷ್ಟು ಎಲ್ಲದರಲ್ಲೂ ದಿಸ್ ಇಸ್ ಫಾರ್ ಟ್ರೆಡಿಷ್ನಲ್ ಆಗಿರ್ಬೋದು ಅಥವಾ ವೆಸ್ಟರ್ನ್ ಆಗಿರ್ಬೋದು, ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಬ್ಯಾಗ್. ನೈಸ್. ದಿಸ್ ಇಸ್ ಒನ್ ಮೋರ್ ಬ್ಯಾಗ್. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್ ಈಸ್ ಲೈಕ್, ಇದನ್ನು ಕೂಡ ನಾನು ಸುಮ್ಮನೆ ಹೊರಗಡೆ ಎಲ್ಲೋ ತೊಗೊಂಡಿದ್ದೆ. ಅದನ್ನು $200 or $300 ಸಮಥಿಂಗ್ ಅಷ್ಟೇ. ದಿಸ್ ಈಸ್ ಒನ್ ಆಫ್ ದಿ ಬ್ಯಾಗ್. ಹೇ, ಅಲ್ಲ, ಇದು ನಾನು ಹೊರಗಡೆ ತೊಗೊಂಡಿರೋದಲ್ಲ. ಇದು ನನಗೆ ಕ್ರಿಸ್ಮಸ್ ಟೈಮಲ್ಲಿ ಸೀಕ್ರೆಟ್ ಸ್ಯಾಂಟಾ ಆಡ್ತಾರಲ್ವ, ಅದರಲ್ಲಿ ನನ್ನ ಸ್ಯಾಂಟಾ ಕೊಟ್ಟಿರೋದಿದು. ಐ ಫಾರ್ಗಾಟ್. ಎಸ್ ದಿಸ್ ಈಸ್ ಲೈಕ್ ನನಗೆ ಸೀಕ್ರೆಟ್ ಸ್ಯಾಂಟಾ ಕೊಟ್ಟಿರೋದು. ಇದನ್ನು
ನಾನು ತುಂಬ ಸರಿ ಯೂಸ್ ಮಾಡಿದ್ದೀನಿ, ತುಂಬ ಸರ್ತಿ ಯೂಸ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೀಕ್ರೆಟ್ ಸ್ಯಾಂಟಾ, ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಸ್ಟ್ಯೂ ಮ್ಯಾಡನ್ನಿಂದ ನಾನು ಟೊರೊಂಟೊಲ್ಲಿ ಒಂದು ಏನಂತ ಹೇಳ್ತಾರೆ ಕ್ಲಚ್ ತೊಗೊಂಡೆ. ಆ್ಯಂಡ್ ನನಗಿದು ಕಲರ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಕ್ಲಚ್ ತುಂಬ ಕಡಿಮೆ ಇರೋದು, ಇದೊಂದಿದೆ ಆ್ಯಂಡ್ ಇನ್ನೊಂದಿದೆ ಆಲ್ರೆಡಿ ಯೂಸ್ ಮಾಡ್ತಿರೋ ಈ ಬ್ಯಾಗಲ್ಲಿದೆ. ಆ್ಯಂಡ್ ಕ್ಲಚಸ್ ಏನು ಜಾಸ್ತಿ ಇಲ್ಲ ನನ್ನ ಹತ್ರ. ಆ್ಯಂಡ್ ಐ ಹ್ಯಾವ್ 2 ಬ್ಯಾಕ್ ಪ್ಯಾಕ್ಸ್. ಅದು ಇವಾಗ ನಾನು ಇಟ್ಬಿಟ್ಟಿದ್ದೀನಿ ಎಲ್ಲೋ, ಅದು ತೆಗಿಯೋಕ್ಕಾಗ್ತಾಯಿಲ್ಲ. ಬಟ್ ಗೈಸ್, ದೀಸ್ ಆರ್ ದ ಬ್ಯಾಗ್ ಕಲೆಕ್ಷನ್ಸ್ ಐ ಹ್ಯಾವ್. ಎಲ್ರಿಗೂ ಅನ್ನಿಸ್ತಾ ಇರುತ್ತೆ ಏನು ಶಿ ಮ್ಯಾಡ್, ಇಷ್ಟೊಂದು ಏನಕ್ಕೆ ಇಟ್ಕೊಂಡಿದ್ದಾಳೆ ಅಂತ. ಕೆಲವೊಬ್ರಿಗೆ ಅನ್ನಿಸ್ತಾ ಇರುತ್ತೆ ಅಯ್ಯೋ ನನ್ನ ಹತ್ರ ಇಷ್ಟೊಂದಿದೆ, ಅವಳದ್ದು ಏನು ಇಷ್ಟೇ ಇದೆ ಅಂತಲೂ ಅಂದ್ಕೊಳ್ತಾ ಇರ್ತೀರ. ಬಟ್ ಎನಿವೇಸ್ ನನ್ನ ಹತ್ರ ಇರೋ ಬ್ಯಾಗ್ ಕಲೆಕ್ಷನ್ಸ್ ಇದು. ಸೊ ನಿಮಗೆ ಇಷ್ಟ ಆಗಿದ್ದು ಯಾವುದು, ಆ್ಯಂಡ್ ಇದರಲ್ಲಿ ಯಾವುದಾದ್ರೂ ಲಿಂಕ್ ಬೇಕಾದ್ರೆ ನಿಮಗೆ ನನ್ನ ಹತ್ರ ಇದ್ದರೆ ಡೆಫಿನೆಟ್ಲಿ ಐ ವಿಲ್ ಪ್ರೊವೈಡ್ ಯು ಗೈಸ್. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಇವಾಗ ನನಗೆ ವಿದಾಯ ಹೇಳುವ ಸಮಯ. ಆಫೀಸಿಂದ ಬಂದುಬಿಟ್ಟು ಹೀಗೆ ವಿಡಿಯೋ ಮಾಡ್ಕೊಂಡು ಕೂತಿದ್ದೀನಿ. ಸೊ ನೌ ಇಟ್ಸ್ ಟೈಮ್ ಟು ಲಾಗ್ ಆಫ್ ಆರ್ ಸ್ಲೀಪ್. ಓಕೆ, ಮುಂದಿನ ವಿಡಿಯೋ ಅಲ್ಲಿ ಬೇಗ ಬರ್ತೀನಿ ಅಂತ ಹೇಳ್ತಾ ಬಾಯ್, ಟಾಟಾ, ಸಿ ಯು.